ಸೊ ಈ ವಿಡಿಯೋ ಇನಿಷಿಯಲಿ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 2ನ ಎಪಿಸೋಡ್ 4 ಬಗ್ಗೆ ಮಾತಾಡಬೇಕಾಗಿತ್ತು. ಆದರೆ ನಂಗೆ ನಿನ್ನೆ ಡೇಟ್ ಜ್ಞಾಪಕ ಆಯಿತು ದಟ್ ನಾಳೆ ಏಪ್ರಿಲ್ 13 ಅಂತ. ಸೊ ಎಲ್ಲ ವೆಬ್ಸೈಟ್ಸ್ಗೆ ಹೋಗಿ ಕನ್ಫರ್ಮ್ ಮಾಡಿಕೊಂಡೆ ಆ್ಯಂಡ್ ದಟ್ ಈಸ್ ನಾಳೆಯಿಂದ ಸಿನಿಮಾಕಾನ್ ಇವೆಂಟ್ ಶುರು ಆಗ್ತಿದೆ. ಸೊ ಈ ಇವೆಂಟ್ ಬರೀ ಮಾರ್ವೆಲ್ ಫ್ಯಾನ್ಸ್ಗೆ ಅಷ್ಟೇ ಅಲ್ಲ, ನಮ್ಮ ಇಂಡಿಯನ್ಸ್ಗೂ ಕೂಡ ಇದು ತುಂಬಾ ಬಿಗ್ಗೆಸ್ಟ್ ಇವೆಂಟ್. ಯಾಕಂದರೆ ಈ ವರ್ಷ ಸಿನಿಮಾಕಾನ್ ಇವೆಂಟಲ್ಲಿ ನಮ್ಮ ಟೀಮ್ ರಾಮಾಯಣ ಮತ್ತು ನಮ್ಮ ಟಾಕ್ಸಿಕ್ ಟೀಮ್ ಅವರು ಕೂಡ ಈ ಇವೆಂಟ್ ಅಟೆಂಡ್ ಆಗ್ತಿದ್ದಾರೆ. ಸೊ ಪ್ರೊಬೆಬ್ಲಿ ನಮಗೆ ಈ ಇವೆಂಟಲ್ಲಿ ರಾಮಾಯಣ ಮೂವಿಯ ಇನ್ನೊಂದು ಹೊಸ ಲುಕ್ ಸಿಗಬಹುದು ಅಥವಾ ಟಾಕ್ಸಿಕ್ ಮೂವಿಯ ಫಸ್ಟ್ ಅಫಿಷಿಯಲ್ ಟೀಸರ್ ಅಥವಾ ಟ್ರೈಲರ್ ಸಿಗಬಹುದು. ಸೊ ಯಾಕೆ ಈ ಎರಡು ಮೂವಿ ಸಿನಿಮಾಕಾನ್ಗೆ ಬರ್ತಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ರಾಮಾಯಣ ಮೂವಿಯ ಬಜೆಟ್ ಬಂದು 4,000 ಕೋಟಿ ಆ್ಯಂಡ್ ಟಾಕ್ಸಿಕ್ ಮೇ ಬಿ 600 ಕೋಟಿ ಇರ್ಬೋದು. ಸೊ ಇದನ್ನ ಇವರು ಬ್ರೇಕ್ ಇವೆಂಟ್ ಮಾಡಬೇಕಂದ್ರೂ ಕೂಡ ಇಂಡಿಯಾಲ್ ಆಗಲ್ಲ. ಸೊ ಇದರಿಂದನೇ ಓವರ್ಸೀಸ್ನ ಹೊಡಿಬೇಕಂದ್ರೆ ಈ ಥರ ದೊಡ್ಡ ದೊಡ್ಡ ಇವೆಂಟ್ನ ಅಟೆಂಡ್ ಮಾಡಿ ಸೊ ಇಲ್ಲಿಂದ ಇಂಟರ್ನ್ಯಾಷನಲ್ ಆಡಿಯನ್ಸ್ನ ಪಡಿಬೋದು ಅಂತ. ಸೊ ಈಗ ಇವರೆಲ್ಲರೂ ಕೂಡ ಸಿನಿಮಾಕಾನ್ ಇವೆಂಟ್ನ ಅಟೆಂಡ್ ಮಾಡ್ತಿದ್ದಾರೆ. ಇವೆರಡು ಮೂವಿ ಬಗ್ಗೆ ಕೂಡ ನಾನು ಮಾತಾಡಬಹುದು, ಬಟ್ ನಮ್ಮ ಟಾಪಿಕ್ ಅದಲ್ಲ ಆ್ಯಂಡ್ ನಮ್ಮ ಟಾಪಿಕ್ಗೆ ತುಂಬ ಇದೆ ಮಾತಾಡೋಕ್ಕೆ. ಸೊ ಆದಷ್ಟು ಬೇಗ ವಿಡಿಯೋ ಶುರು ಮಾಡೋಣ. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಏಪ್ರಿಲ್ 13 ಸಿನಿಮಾಕಾನ್ ಇವೆಂಟ್ ನಮ್ಮ ಲಾಸ್ ವೇಗಾಸಲ್ಲಿ ನಡೀತಿದೆ ಆ್ಯಂಡ್ ಈ ಇವೆಂಟ್ನ ಸ್ಟಾರ್ಟ್ ಮಾಡ್ತಿರೋದೇ ನಮ್ಮ ಸೋನಿ ಅವರು. ಸೊ ಸೋನಿಯ ಪ್ರೆಸಿಡೆಂಟ್ ಆದ ಎಮಿ ಪ್ಯಾಸ್ಕಲ್ ಮತ್ತು ನಮ್ಮ ಫಿಲ್ ಲಾರ್ಡ್, ಕ್ರಿಸ್ಟೋಫರ್ ಮಿಲ್ಲರ್, ಇನ್ನು ಬಿಗ್ ನೇಮ್ಸ್ ನಾವು ನೋಡ್ಬೋದು ಈ ಪ್ಯಾನಲಲ್ಲಿ. ಸೋನಿ ಅವರ ಪ್ಯಾನಲ್ ಬಂದು 2 hours ಪ್ಯಾನಲ್, ಅಂದರೆ ದ ಬಿಗ್ಗೆಸ್ಟ್ ಸ್ಲಾಟ್ನೇ ತೊಗೊಂಡಿದ್ದಾರೆ. ಸೊ ಈ 2 hours ಸ್ಲಾಟ್ ಬರೀ ನಮ್ಮ ಸೋನಿ ಸ್ಪೈಡರ್ಮ್ಯಾನ್ ಯೂನಿವರ್ಸ್ ಬಗ್ಗೆನೇ ಇರಲ್ಲ, ಅವರ ಬೇರೆ ಬೇರೆ ಮೂವೀಸ್ಗಳಾಗಲಿ ಅಥವಾ ಬೇರೆ ಬೇರೆ ಟಿ ವಿ ಶೋಸ್ ಬಗ್ಗೆ ಕೂಡ ಇರುತ್ತೆ. ಆದರೆ ಸೋನಿ ಸ್ಪೈಡಿ ಯೂನಿವರ್ಸಿಂದ ನಾವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇನಿಷಿಯಲಿ ಸೋನಿ ಅವರು ಸ್ಪೈಡರ್ ನಾಯರ್ ಬಗ್ಗೆ ಮಾತಾಡಲೇಬೇಕು, ಯಾಕಂದರೆ ಈ ಸೀರೀಸ್ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಿದೆ. ಸೊ ಮೇ ಬಿ ಈ ಸೀರೀಸ್ನ ಫಸ್ಟ್ ಎಪಿಸೋಡ್ ಅಥವಾ ಬೇರೆ ಏನಾದರೂ ಅಫಿಷಿಯಲ್ ಲುಕ್ನ ಈ ಇವೆಂಟಲ್ಲಿ ತೋರಿಸ್ಬಹುದು. ಇನ್ನು ಈಗ ಸ್ಪೈಡರ್ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ರೀಶೂಟ್ಸ್ ಆಗ್ತಿದೆ. ಸೊ ಈಗ ಈ ರೀಶೂಟ್ಸಲ್ಲಿ ಇನ್ನೂ ಎಕ್ಸ್ಟ್ರಾ ವಿಲನ್ಸ್ ಮತ್ತು ವಿಲನ್ಸ್ಗಳ ಪ್ಲಾಟ್ನ ಬಿಲ್ಡ್ ಮಾಡ್ತಿದ್ದಾರೆ. ಸೊ ಈ ಇವೆಂಟಲ್ಲಿ ನಮ್ಮ ಟಾಮ್ ಹಾಲೆಂಡ್ ಆಗಿರಲಿ ಅಥವಾ ಝೆಂಡೇಯ ಆಗಿರಲಿ ಬರೋದು ಚಾನ್ಸಸ್ ತುಂಬ ಕಡಿಮೆ ಇದೆ. ಸೊ ಈ ಮೂವಿ ಬಗ್ಗೆನೂ ಕೂಡ ಒಂದು ಕಾನ್ಫಿಡೆನ್ಷಿಯಲ್ ಆಗಿ ಒಂದು ಸ್ಕ್ರೀನಿಂಗ್ ಮಾಡಬಹುದು. ಇನ್ನು ಡೈರೆಕ್ಟರ್ಸ್ ಆದ ಫಿಲ್ ಲಾರ್ಡ್ ಮತ್ತು ಕ್ರಿಸ್ಟೋಫರ್ ಮಿಲ್ಲರ್ ಅವರ ರೀಸೆಂಟ್ ಮೂವಿಯಾದ ಪ್ರಾಜೆಕ್ಟ್ ಹೇಲ್ ಮೇರಿ ಮೂವಿ ತುಂಬ ಸಕ್ಸಸ್ ಆಯಿತು ಆ್ಯಂಡ್ ಆ ಮೂವಿಯ ಸಕ್ಸಸ್ ಮೀಟಲ್ಲಿ ಡೈರೆಕ್ಟರ್ಸ್ಗಳು ಕನ್ಫರ್ಮ್ ಮಾಡಿದ್ರು ದಟ್ ಸ್ಪೈಡರ್ಮ್ಯಾನ್ ಬಿಯಾನ್ ದ ಸ್ಪೈಡಿವರ್ಸ್ ಮೂವಿ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ನಮಗೆ ಬೇಗ ಸಿಗಬಹುದು ಅಂತ. ಸೊ ಮೇ ಬಿ ಈ ಇವೆಂಟಲ್ಲಿ ನಮಗೆ ಬಿಯಾನ್ ದ ಸ್ಪೈಡಿವರ್ಸ್ ಮೂವಿಯ ಒಂದು ಗ್ಲಿಮ್ಸ್, ಆದರೆ ಯಾವುದೂ ಕೂಡ ಆಚೆ ಲೀಕ್ ಆಗಲ್ಲ. ಇನ್ನೊಂದು ಕಡೆ ನನಗೆ ಶಾಕ್ ಆಗಿದ್ದೇನೆಂದರೆ ಇದೇ ಇವೆಂಟಲ್ಲಿ ನಮ್ಮ ಡಿಸ್ನಿ ಅವರ ಪ್ಯಾನಲ್ ಕೂಡ ಇದೆ ಆ್ಯಂಡ್ ಅದರಲ್ಲಿ ಮಾರ್ವೆಲ್ ಅವರ ದೊಡ್ಡ ಸ್ಲಾಟ್ ಕೂಡ ಇದೆ. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ರೀಸೆಂಟಾಗಿ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಒಂದು ಟೆಸ್ಟ್ ಸ್ಕ್ರೀನಿಂಗ್ ಮಾಡಿದ್ರು ಆ್ಯಂಡ್ ಆ ರಿಸಲ್ಟ್ ಮಾತ್ರ ತುಂಬ ಕ್ರೇಜಿಯಾಗಿ ಹೋಗಿದೆ. ಎಲ್ಲರೂ ಕೂಡ ದ ನೆಕ್ಸ್ಟ್ ಇನ್ಫಿನಿಟಿ ವಾರ್ ಅಂತ ಹೇಳ್ತಿದ್ದಾರೆ, ಇನ್ನು ಕೆಲವೊಬ್ಬರು ಇನ್ಫಿನಿಟಿ ವಾರ್ಗಿಂತ ಸೈಕ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಒನ್ ಆಫ್ ದ ಬೆಸ್ಟ್ MCU ಮೂವಿ ಅಂತ ಕನ್ಫರ್ಮ್ ಕೂಡ ಆಗಿದೆ. ಸೊ ಮೇ ಬಿ ಮಾರ್ವೆಲ್ ಅವರು ಈ ಇವೆಂಟಲ್ಲಿ ಅಲ್ಲಿರೋ ಜನರಿಗೆ ಮಾತ್ರ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಫಸ್ಟ್ 5 minutes ಅಥವಾ ಫಸ್ಟ್ 10 minutes ಕ್ಲಿಪ್ ತೋರಿಸ್ಬಹುದು. ಇನ್ನು ಟಿ ವಿ ಶೋಸ್ ಬಗ್ಗೆ ಮಾತಾಡಬೇಕಂದ್ರೆ ಈ ಇವೆಂಟಲ್ಲಿ ನಮಗೆ ಮೇ ಬಿ ಎಕ್ಸ್ಮೆನ್ 97 ಸೀಸನ್ 2ನ ರಿಲೀಸ್ ಡೇಟ್ ಸಿಗಬಹುದು ಅಥವಾ ಟ್ರೈಲರ್ ಕೂಡ ಸಿಗಬಹುದು. ಅದ್ರ ಜೊತೆಗೆ ನಮ್ಮ ಫ್ರೆಂಡ್ಲಿ ನೈಬರ್ಹುಡ್ ಸ್ಪೈಡರ್ಮ್ಯಾನ್ ಸೀಸನ್ 2ನ ರಿಲೀಸ್ ಡೇಟ್ ಮತ್ತು ಟೀಸರ್ ಸಿಗಬಹುದು. ಇನ್ನು ರಿಪೋರ್ಟ್ಸ್ ಪ್ರಕಾರ ಅವೆಂಜರ್ಸ್ ಡೂಮ್ಸ್ಡೇ ಮೂವಿ ಮೇ ಬಿ ಪ್ರೀಪೋನ್ ಆಗಬಹುದು ಅಂತೆ, ಯಾಕಂದರೆ December 18 ನಮ್ಮ ಡ್ಯೂನ್ 3 ಕೂಡ ಬರುತ್ತಿದೆ ಆ್ಯಂಡ್ ಡ್ಯೂನ್ 3 ಅವರು ಅಷ್ಟು ಬೇಗ ಎಲ್ಲ ಐಮ್ಯಾಕ್ಸ್ ಸ್ಕ್ರೀನ್ಸ್ ತೊಗೊಂಡು ಟಿಕೆಟ್ಸ್ ಕೂಡ ಸೋಲ್ಡ್ ಆಗಿದೆ. ಆ್ಯಂಡ್ ಮಾರ್ವೆಲ್ ಅವರು ಕೂಡ ಈ ಮೂವಿನ ಐಮ್ಯಾಕ್ಸ್ ಕ್ಯಾಮ್ರಾ ಇಟ್ಕೊಂಡೇ ಮಾಡಿರೋದು. ಸೊ ಇದರಿಂದ ಮೇ ಬಿ ಮಾರ್ವೆಲ್ ಅವರಿಗೆ ಲಾಸ್ ಆಗಬಹುದು. ಸೊ ಇದರಿಂದನೇ ಮಾರ್ವೆಲ್ ಅವರು ಈ ಮೂವಿನ 1 week ಮುಂಚೆ ಬಿಟ್ಟು ಐಮ್ಯಾಕ್ಸ್ ಸ್ಕ್ರೀನ್ಸ್ನ ತೊಗೊಬಹುದು ಅಂತ ರಿಪೋರ್ಟ್ಸ್ ಇದೆ. ಬಟ್ ಪ್ರೀಪೋನ್ ಬಗ್ಗೆ ಎಲ್ಲೂ ಕೂಡ ಅಫಿಷಿಯಲಾಗಿ ಬಂದಿಲ್ಲ. ಬಟ್ ನೀವು ನನ್ನ ಕೇಳಿದರೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಟೀಸರ್ ಯಾವಾಗ ಬರುತ್ತೆ ಅಂತ ನಾನು ಹೇಳೋದು ಒಂದೇ, ಪಕ್ಕಾ ಸ್ಯಾನ್ ಡಿಯೇಗೋ ಕಾಮಿಕಾನ್ ಇವೆಂಟಲ್ಲೇ. ಸೊ ಲಾಸ್ಟ್ ಇಯರ್ ಸ್ಯಾನ್ ಡಿಯೇಗೋ ಕಾಮಿಕಾನ್ ಇವೆಂಟಲ್ಲಿ ನಮಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಶಾಕಿಂಗ್ ನ್ಯೂಸ್ ಕೊಟ್ಟರು ದಟ್ ನಮ್ಮ RDJ ಡಾಕ್ಟರ್ ಡೂಮ್ ಆಗಿ ಬರೋದನ್ನ. ಸೊ ಇದರಿಂದನೇ ನನಗನ್ಸೋ ಪ್ರಕಾರ ಸ್ಯಾನ್ ಡಿಯೇಗೋ ಕಾಮಿಕಾನ್ ಇವೆಂಟಲ್ಲಿ
ನಮಗೆ RDJಯ ಅಫಿಷಿಯಲ್ ಡಾಕ್ಟರ್ ಡೂಮ್ ಲುಕ್ ಮತ್ತು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಅಫಿಷಿಯಲ್ ಟೀಸರ್ ನಮಗೆ ಸಿಗಬಹುದು. ಆದರೆ ಈಗ ಮಾರ್ವೆಲ್ ಅವರು ಒಂದು ಕ್ರೇಜಿ ಮೂವ್ ಮಾಡಬಹುದು. ಸೊ ಸಿನಿಮಾಕಾನ್ ಇವೆಂಟ್ ಬಂದು ಒಂದು ಕ್ಲೋಸ್ ಇವೆಂಟ್. ನೀವೆಂಥ ಕಲ್ಯಾಣ ಮಕ್ಕಳು ಅಂತ ಗೊತ್ತು ಅವ್ರಿಗೆ. ಸೊ ಅದರಿಂದನೇ ನಿಮ್ಮ ಫೋನ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಾರೆ. ಸೊ ಇಂಥ ಟೈಮಲ್ಲಿ ಮಾರ್ವೆಲ್ ಅವರು ಬರೀ ಅಲ್ಲಿರೋರಿಗೆ ಮಾತ್ರ ಒಂದು 2-3 ಮಿನಿಟ್ಸ್ ಕ್ಲಿಪ್ ತೋರಿಸ್ಬಹುದು ಅಥವಾ ಡಾಕ್ಟರ್ ಡೂಮ್ನೇ ತೋರಿಸ್ಬಹುದು, ಡಿಪೆಂಡ್ಸ್ ಆನ್ ದೆಮ್. ಸೊ ಒನ್ಸ್ ಇವೆಂಟ್ ಮುಗಿದಾದ್ಮೇಲೆ ಅಲ್ಲಿರೋ ಎಲ್ಲ ಜನರು ಕೂಡ ಆಚೆ ಬಂದು ಎಲ್ಲ ಕಡೆ ಅವರ ಡಿಸ್ಕ್ರಿಪ್ಷನ್ ಹಾಕ್ತಾರೆ. ಸೊ ಆ ಡಿಸ್ಕ್ರಿಪ್ಷನ್ಗೆ ನಾವು ನಾಯಿಗಳ ಥರ ಕಾಯ್ತಾ ಇರ್ತೀವಿ. ಸೊ ಒನ್ಸ್ ನಮಗೆ ಆ ಡಿಸ್ಕ್ರಿಪ್ಷನ್ ಸಿಕ್ಕಿದ್ರೆ ನಾವು ಅದ್ರ ಬಗ್ಗೆ ಒಂದು 2-3 ವೀಕ್ಸ್ ಎಲ್ದು ಫುಲ್ ಡೀಪ್ ಆಗೆಲ್ಲ ಹೋಗಿ ವಿಡಿಯೋ ಮಾಡಿ ನಿಮಗೆಲ್ಲ ಹಾಕ್ತೀವಿ. ಸೊ ಇದರಿಂದನೇ ಮಾರ್ವೆಲ್ ಅವ್ರಿಗೆ ಬಿಟ್ಟಿಯಾಗಿ 2-3 ವೀಕ್ಸ್ ಹೈಪ್ ಸಿಗುತ್ತೆ. ಆ್ಯಂಡ್ ಅಷ್ಟೊತ್ತಿಗೆ ಮೇ ಶುರು ಆಗುತ್ತೆ. ಸೊ ರಿಪೋರ್ಟ್ಸ್ ಪ್ರಕಾರ ಮಾರ್ವೆಲ್ ಅವರು ಅವೆಂಜರ್ಸ್ ಸೀಕ್ರೆಟ್ ವಾರ್ಸ್ ಮೂವಿಯ ಶೂಟಿಂಗ್ ಮೇಯಿಂದ ಶುರು ಆಗುತ್ತಂತೆ. ಸೊ ಆಗ ಮತ್ತೆ ಲೀಕ್ ಫೋಟೋಸು, ಲೀಕ್ ಫುಟೇಜಸ್ ಎಲ್ಲ ಲೀಕ್ ಆಗುತ್ತೆ. ಆ್ಯಂಡ್ ಅದರಿಂದ ಮತ್ತೆ ಮಾರ್ವೆಲ್ ಅವರು ಬ್ಯಾಕ್ ಆನ್ ಟ್ರ್ಯಾಕ್ ಬರ್ತಾರೆ. ಸೊ ನನಗೆ ಯಾಕೋ ಇದೇ ಥರ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ ಮಾರ್ವೆಲ್ ಅವರು ಏನು ಮಾಡಬಹುದು ಅಂತ. ಡಿಸ್ನಿ ಅವರ ಪ್ಯಾನಲ್ ಬಂದು April 16th. ಸೊ ಅಂದರೆ ನಮಗೆ April 17 ಗೊತ್ತಾಗತ್ತೆ. ಆ್ಯಂಡ್ ನನಗೆ ಮಾರ್ಚ್ ಸ್ಟಾರ್ಟಿಂಗಲ್ಲೋ ಅಥವಾ ಮಾರ್ಚ್ ಎಂಡಿಂಗಲ್ಲೋ ಒಂದು ಲೀಕ್ ಪ್ಲಾಟ್ ಸಿಕ್ಕಿತ್ತು. ಆ್ಯಂಡ್ ಆ ಪ್ಲಾಟ್ ಅಂತೂ ನಿಜ ಸಖತ್ ಕ್ರೇಜಿ ಆಗಿತ್ತು. ನಿಜ ಎಷ್ಟು ಡಾರ್ಕ್ ಆಗಿತ್ತು ಅಂದರೆ ಪ್ಲಾಟ್ ಏನಾದರೂ ಮಾರ್ವೆಲ್ ಅವರು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಇದ್ದರೆ ಮಾತ್ರ ಮೂವಿ ಒನ್ ಆಫ್ ದ ಬೆಸ್ಟ್ ಮೂವಿ ಆಗುತ್ತೆ. ಅಂತಹ ಕ್ರೇಜಿ ಪ್ಲಾಟ್ ಆಗಿತ್ತು ಅದು. ನಾನು ಆಗಲೇ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕಂತ ಕಾಯ್ತಾ ಇದ್ದೆ, ಬಟ್ ಟೈಮ್ ಸಿಕ್ಕಿದ್ದಿಲ್ಲ. ಆದರೆ ಈಗ ಏನಾದರೂ ಟೈಮ್ ಸಿಕ್ಕಿದ್ರೆ ಪಕ್ಕ ಆ ಪ್ಲಾಟ್ ಮೇಲೆ ಫೋಕಸ್ ಮಾಡಿ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ನೀವು ಕೂಡ ಅದೇ ಹೇಳ್ತೀರಾ ಒನ್ ಆಫ್ ದ ಕ್ರೇಜಿಯಸ್ಟ್ ಪ್ಲಾಟ್ ಅಂತ. ಹೆವಿ ಡಾರ್ಕ್ ಆಗಿತ್ತು ಬ್ರೋ, ಡಾರ್ಕ್ ಪ್ಲಾಟ್ ಅದು. ಸೊ ಸಿನಿಮಾಕಾನ್ ಇವೆಂಟ್ ಬಗ್ಗೆ ಇಷ್ಟೇ. ಸೊ ಕಾಯ್ತಾ ಇರ್ರಿ, ಈ ವೀಕ್ ಒನ್ ಆಫ್ ದ ಬಿಗ್ಗೆಸ್ಟ್ ವೀಕ್ ಆಗುತ್ತೆ ಫಾರ್ ಪಾಪ್ ಕಲ್ಚರ್ಸ್ ಫ್ಯಾನ್. ಆ್ಯಂಡ್ ದಯವಿಟ್ಟು ಯಾರು ಕೂಡ ವಿಡಿಯೋನ ಲೈಕ್ ಮಾಡಿದ್ರೆ ಹೋಗಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. And until next video, love you all 3000.